ಎಲ್ರಿಗೂ ನಮಸ್ಕಾರ. ಆತ್ಮೀಯ ಪತ್ರಕರ್ತ ಮಿತ್ರರಲ್ಲಿ ವಾಯ್ಸ್ ಟೋನ್ ಕಳೆದ ಒಂದು ವಾರದ ಹಿಂದೆಯಿಂದ ಏನು ಮಾಜಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಅಣ್ಣನವರು ಏನೂ ವಿಚಾರ ಅವ್ರಿಗೆ ಸಂಬಂಧಪಟ್ಟಲ್ದಿರೋ ವಿಚಾರದಲ್ಲೆಲ್ಲನೂ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ವಿರೋಧ ಪಕ್ಷಗಳು BJP ಪಕ್ಷ JDS ಪಕ್ಷ ಇದ್ದರೂ ತಾನೇ ಆ ಪಕ್ಷದ ವಕ್ತಾರರು ನನಗೆ GPA ಮಾಡಿಸ್ಕೊಂಡು ಏನು ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಚಿಂತಾಮಣಿಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳ ಬಗ್ಗೆ ಮಾತಾಡಿರೋದು ನಮ್ಮ ಮಾಧ್ಯಮದಲ್ಲಿ ಗಮನಿಸುತ್ತೀವಿ. ಆದರೆ ಈ ಒಂದು ವಿಚಾರವಾಗಿ ನನ್ನ ಒಂದು ಅಭಿಪ್ರಾಯ ಏನಂದರೆ, ಚಿಂತಾಮಣಿ ತಾಲೂಕಿನಲ್ಲಿ ವಿರೋಧ ಪಕ್ಷಗಳಿಗೂ ಸಹ ಒಂದು ಮೆಚ್ಚುಗೆ ರೀತಿಯಲ್ಲಿ ಚಿಂತಾಮಣಿ ತಾಲೂಕಿನ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ MC ಸುಧಾಕರಣ್ಣವರು ಆ ಲೆವೆಲ್ಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈಗ ತಾವು ನೋಡ್ತಾ ಇರ್ಬೋದು, ಚಿಂತಾಮಣಿಯಲ್ಲಿ ಪ್ರಮುಖ ಬೀದಿಗಳಾದ ಅವ್ರದ್ದೇ ಮನೆ ಮುಂದೆ ಇರುವ ಪ್ರೇಮ್ನಗರ್ ರೋಡಿಂದ ಹಿಡಿದು ಫಾರೆಸ್ಟ್ ಆಫೀಸಿಂದ ಕೋಲಾರ ರೋಡ್ ಅಟ್ಯಾಚ್ ಆಗೋ ರೀತಿಯಲ್ಲಿ ಡಾಂಬರೀಕರಣ ಆಗ್ತಾಯಿದೆ. ನಗರದ ವೆಂಕಟಗಿರಿ ಕೋಟೆಯಲ್ಲಿ ಸುಮಾರು 20 ವರ್ಷಗಳಿಂದ ಆ ಲಾಸ್ಟಿಂದ ಹಿಡಿದು ಚರ್ಚಿನ ಹಿಂಭಾಗದಿಂದ ಹಿಡಿದು ವೆಂಕಟಗಿರಿ ಹಾದಿ ಕಾಲೋನಿ ಮುಖಾಂತರ ಈ ಕಡೆ RK ಕದೀರ್ ಅವರ ಆಸ್ಪತ್ರೆ ಟಚ್ ಆಗೋ ರೀತಿಯಲ್ಲಿ ಅತಿ ದೊಡ್ಡ ರೋಡ್, ಮುಖ್ಯ ರಸ್ತೆ ಎಷ್ಟು ವರ್ಷಗಳಾಗಿತ್ತು, ಎಷ್ಟು ವರ್ಷದಿಂದ ಜನ ಅಲ್ಲಿ ತೊಂದರೆ ಪಡ್ತಾಯಿದ್ರು. ಆ ಒಂದು ರಸ್ತೆ ಕಾಮಗಾರಿ ಪೂರ್ಣ ಆಗಿರೋದು. ಬೋರ್ವೆಲಿಂದ ಹಿಡಿದು ವೆಂಕಟಗಿರಿಗೆ ಟಚ್ ಆಗೋ ಅದೊಂದು ರಸ್ತೆ ಆಗಿರ್ಬೋದು. ಹಾಗೂ ನಗರದ ಅತಿ ಮುಖ್ಯವಾಗಿ NNT ದೇವಸ್ಥಾನದ ಇವತ್ತು ನೀವು ನೋಡ್ಬೋದು, MG ರೋಡಿಂದ ಊರು ಮುಂದೆಯಿಂದ ಟಾರ್ ರೋಡ್ ಟಚ್ ಆದರೆ ಅಪ್ ಟು ನಕುಂದಿ ಕನ್ನಡ ಸ್ಕೂಲ್ವರೆಗೂ ಸುಮಾರು 1,92,00,000 ವೆಚ್ಚದಲ್ಲಿ ಏನು ಡಾಂಬರೀಕರಣ ಪೂರ್ಣ ಆಗಿದೆ. ಇವೆಲ್ಲ ಕಾಮಗಾರಿಗಳು ಪೂರ್ಣ ಆಗ್ತಾಯಿದೆ. ಜನರು ಒಳ್ಳೆ ಅಭಿಪ್ರಾಯ ಬರ್ತಾಯಿದೆ ಸಚಿವರ ಹತ್ರ. ಕಾಲೇಜುಗಳು ಇವತ್ತು ನೀವು ಬೃಹತಾಕಾರ ಚಿಂತಾಮಣಿ ನಗರದಲ್ಲಿ ತಾವು ಗಮನಿಸ್ದಂಗೆ ಸಾರ್ವಜನಿಕರು ಗಮನಿಸ್ತಾ ಇರ್ತಾರೆ, ಏನು ಚಿಂತಾಮಣಿಯಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಯಾವ ರೀತಿ ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾಗ ಚಿಂತಾಮಣಿ ನಗರದ ಎಂಟ್ರೆನ್ಸ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಯಾವ ಮಟ್ಟಕ್ಕೆ ಕಾಮಗಾರಿ ಪೂರ್ಣಗೊಳ್ತಾ ಇದೆ. ನಗರ ಭಾಗದಲ್ಲಿ ಚಿಂತಾಮಣಿ ತಾಲೂಕಿಗೆ ಇತಿಹಾಸವುಳ್ಳ ಪಾಲಿಟೆಕ್ನಿಕ್ನ ಹೊಸ ಬಿಲ್ಡಿಂಗ್ ಯಾವ ರೀತಿ ಕಾಮಗಾರಿ ನಡೀತಾ ಇದೆ, ಅದರ ಹಿಂಭಾಗ ಗರ್ಲ್ಸ್ ಕಾಲೇಜ್ ಯಾವ ರೀತಿ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ. ಹಾಸ್ಪಿಟ್ಲ್ಗಳು ಐಸಿಯು ಕೇರ್ ಇಡೀ ದೇಶದಲ್ಲೇ ಜಿಲ್ಲಾ ಕೇಂದ್ರದಲ್ಲಿ ಇರುವಂತಹ ICU 50 ಬೆಡ್ಗಳ ICU ಆಸ್ಪತ್ರೆಯನ್ನು ಸಚಿವರು ತನ್ನ ಪರ್ಸನಲ್ ಇಂಟ್ರೆಸ್ಟ್ ಆಗಿ ಚಿಂತಾಮಣಿ ತಾಲೂಕಿಗೆ ನಗರ ಭಾಗದಲ್ಲಿ ಹಳೆ ಏನು ಪೊಲೀಸ್ ಸ್ಟೇಷನ್ ಇತ್ತು ಆ ಜಾಗದಲ್ಲಿ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ. ಪಕ್ಕದಲ್ಲಿ ತಾಯಿ ಮಕ್ಕಳ ಹಾಸ್ಪಿಟ್ಲಲ್ಲಿ ತಾವು ಹೋಗಿ ನೋಡ್ಬೋದು, ಸೆಕೆಂಡ್ ಫ್ಲೋರ್ನಲ್ಲಿ ಯಾವ ರೀತಿ ಇದೆ ಅಂದರೆ ಒಳ್ಳೆ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಇದ್ದಂಗೆ ರೂಮ್ಸು ಎಲ್ಲ ಕಟ್ಟಿ ಎಲ್ಲ ಸಾರ್ವಜನಿಕರಿಗೆ ಅಲ್ಲಿ ಬೆಡ್ಗಳು ಕೊರತೆ ಇದ್ದು ಭಾಳ ಹಾಸ್ಪಿಟ್ಲಿಂದ ಪೇಷಂಟ್ಸು ಬೇರೆ ಕೋಲಾರಕ್ಕೂ ಅಥವಾ ಚಿಕ್ಕಬಳ್ಳಾಪುರಕ್ಕೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ರೆಫರ್ ಆಗ್ತಾಯಿದ್ರು. ಅವರಿಗೆ ICU ಸೌಲಭ್ಯ ಮಾಡಿ ಅವ್ರಿಗೂ ಫಸ್ಟ್ ಫ್ಲೋರಲ್ಲಿ ಒಂಥರ ಗ್ಯಾಸ್ ಏನಿದೆ ಆಕ್ಸಿಜನ್ ಸವಲತ್ತುಗಳಿರ್ಬೋದು, ಅಲ್ಲಿ ಒಳ್ಳೆ ವೆಂಟಿಲೇಟರ್ ಸವಲತ್ತು ಅದನ್ನು ಸಹ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ರಾಮಕುಂಟೆ ಬಸ್ ಸ್ಟ್ಯಾಂಡ್ 32 ಕೋಟಿಯಲ್ಲಿ ಮಾಡಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ದಾಗ ಜನರು ಒಂಥರ ಒಳ್ಳೆ ಮೆಚ್ಚುಗೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾಗ ಈ ಯಾಕೆ ಒಳ್ಳೆ ಸುಧಾಕರ್ ರೆಡ್ಡಿ ಅವ್ರಿಗೆ ಒಳ್ಳೆ ಹೆಸರು ಎಲ್ಲಿ ಬಂದ್ಬಿಡುತ್ತೋ ಅಂತ ಈ ಅಪೋಸಿಷನ್ ಅವ್ರು ಸೇರಿ ಯಾರೂ ಮಾಡದೇ ಇರೋಂಥ ಆರೋಪಗಳು ಮೊಹಮ್ಮದ್ ಶಫೀಕ್ ಅಣ್ಣವ್ರು ಮಾಡೋರು.